ಎಲ್ಲ ನನ್ನ ಆತ್ಮೀಯ ಬಂಧುಗಳು. ತಾವು ಇಲ್ಲಿವರೆಗೆ ಹೇಳಿದಂಗೆ ನಾನೇನಂತ ಗಮನಂತ ವ್ಯಕ್ತಿಯಲ್ಲ. ನಾನು ಫಸ್ಟ್ ಒಂದು ಚೂರು ನನ್ನ ಪರಿಚಯ ಆಗಿ ಅನಂತರ ಇದು ಬರ್ತೀನಿ. ನಾವು ಓದೋ ಕಾಲದಲ್ಲಿ ಪುಸ್ತಕಗಳೇ ಸಿಗ್ತಾ ಇದ್ವು. ಹಳ್ಳಿಗಾಡು, ಒಂದು ಬಡತನದ ಇದು, ಒಂದು ಪುಸ್ತಕ ತಂದ್ಕೊಡಿ ಅಂತ ನಮ್ಮ ತಂದೆಯವ್ರಿಗೆ ಹೇಳಿದ್ರೆ ಅವ್ರು ದುಡ್ಡಲ್ಲಿ ಹೋಗೋನವರು. ನನ್ನನ್ನು ಓದಿಸಿದ್ರೆ ನಾನು ಓದೋ ಶಾಲೆಯಿಂದ ಹೇಳ್ಕೋಗಿ ನನ್ನ ಕುರಿ ಮೇಯಿಸಿಗೆ ಹಾಕೋದು. ಇದು ಎಲ್ಲ ಹಳ್ಳಿಗಳ ಕಡೆ ಪ್ರತಿಯೊಬ್ಬರಿಗೂ ಇರೋದು. ಆದರೆ ಯಾವ ಮನುಷ್ಯನಿಗೆ ಓದಲೇಬೇಕು ಅನ್ನೋ ಒಂದು ಚಟಗಾರಿಕೆ ಇರ್ತದೋ ಅವನು ಯಾವ ಘಟ್ಟನಾರ ಮುಟ್ತಾನೆ ಇದಕ್ಕೆ ಏನಿಲ್ಲ ನಾನೇ ಸಾಕ್ಷಿ. 1-2-3 ಎಕರೆ ಭೂಮಿ ಹೊಂದಿರತಕ್ಕಂಥ ಒಬ್ಬ ಸಾಮಾನ್ಯ ರೈತನ ಮಗ 20 ಲಕ್ಷ ಪುಸ್ತಕಗಳನ್ನು ಸಂಗ್ರಹಿಸಿದ್ದಾನೆ ಅಂದರೆ ಅದರ ಹಿಂದುಗಡೆ ನೋವುಗಳು ನಿಮಗೆ ಅರ್ಥವಾಗುವುದು. ಈಗ ಟೈಮ್ ಕಡಿಮೆ ಕೊಟ್ಟಿದ್ದರಿಂದ ತಕ್ಷಣವೇ ಮುಗಿಸ್ತೀನಿ. ಯಾರು ಅಮೇರಿಕದ ಹೈಕೋರ್ಟ್ ಜಡ್ಜ್ ಒಬ್ಬರು ಬಂದುಬಿಡ್ತಾರೆ. ಯಾರು ಹೇಳಿದಂತೆ ಇಲ್ಲಿ ಲೈಬ್ರರಿ ಎಲ್ಲಿದೆ ಅಂತ ಅದಕ್ಕೆ ಗಂಗೋತ್ರಿ ಅಂದ್ರಂತೆ. ಆಗ ಅವರು ಇವ್ರನಿಗೆ ಒಂದು ವೆಹಿಕಲ್ ತಗೊಂಡು ಇಲ್ಲಿ ಹೋಗಿ ಪಾಂಡುಪುರ ಹೋಗಿ ಸುಮ್ಮನೆ ಹೋಗಿ ಅಂದ್ರಂತೆ. ಆ ಹೈಕೋರ್ಟ್ ಜಡ್ಜು ಅಮೇರಿಕದ ಅವ್ರು ಬಂದು ಒಂದು ರೌಂಡ್ ಓಡಾಡ್ಬಿಡ್ತಾರೆ. ಏನು ವಾಟ್ ಅಮೇಸಿಂಗ್ ಪ್ಲೇಸ್ ಅಂತ ಹೇಳಿ ಅವರು ಇದೇ ಮಾತಾಡ್ತಾರೆ, ಬ್ಲಡಿ ಇಂಡಿಯನ್ಸ್. ಎಂಥ ಸರ್ಕಾರಗಳು ಇಂಥ ಒಂದು ಗ್ರಂಥಾಲಯವನ್ನು ಯಾರು ನೋಡ್ತಾ ಇಲ್ವಲ್ಲ, ಇದೆಂಥ ದುರಂತ ದೇಶ ಅಂತ ಬೈತಾರೆ. ಬಹುಶಃ ಹಂಗೆ ಇದೆ, ಅದರಲ್ಲಿ ಎಲ್ಲೋ ಮಾತಿಲ್ಲ. ಒಂದು ಯಾತಕತೆ ಕೇಳ್ತು ಅಂದರೆ ನಾನು ಪ್ರಚಾರ ಪ್ರಿಯನಲ್ಲ. ನನ್ನ ಕರ್ತವ್ಯಗಳನ್ನು ಯಾವಾಗಲೂ ನಿರ್ವಹಿಸ್ಕೊಂಡು ಹೋಗ್ತಕ್ಕಂಥದ್ದು ಬಿಟ್ಟರೆ ಬಾರಿ ಯಾವುದೂ ಅಲ್ಲ. ಅವರು ಓದುವಾಗ ಬರೀತಾರೆ ಏನಂತ, ಐ ಹ್ಯಾವ್ ವಿಸಿಟೆಡ್ ಆಲ್ ಓವರ್ ಇಂಡಿಯಾ ಇನ್ ದ ಇಂಪಾರ್ಟೆಂಟ್ ಪ್ಲೇಸಸ್ ಇನ್ಕ್ಲೂಡಿಂಗ್ ತಾಜ್ ಮಹಲ್. ದಿಸ್ ಲೈಬ್ರರಿ ಈಸ್ ಈಕ್ವಲ್ ಆರ್ ಬೆಟರ್ ದೆನ್ ತಾಜ್ ಮಹಲ್ ಅಂತ. ಈ ಘಟನೆಗಳಿಗೆ ನಿಮ್ಮ ಗಮನಕ್ಕೆ ತರ್ತೀನಿ. ಯಾರೋ ಒಬ್ಬ ವಿದ್ಯಾರ್ಥಿ ಬರ್ತಾನೆ, ಅವರು ಸರ್ ನಾನು IAS ಮಾಡಬೇಕು, ನಿಮ್ಮ ಹತ್ರ ಗ್ರಂಥಾಲಯಗಳಿದೆ, ನಾನು ಓದಬೇಕು ಅಂತಾನೆ. ಇಲ್ಲ ಓದಬೇಡ, ನೀನು ಕುರಿ ಮೇಯಿಸಿಕ್ಕೆ ಹೋಗು ಅಂತ. ಅವನಿಗೆ ಕೋಪ ಬಂದ್ಬಿಡುತ್ತೆ. ಏನು ಸರ್ ನಾನು ಕೇಳಿದ್ರೆ ಅಂತಾರೆ. ಅಲ್ಲಯ್ಯ, ನಿನಗೆ ಕಣ್ಣು, ಮೂಗು, ಕಿವಿ, ಶರೀರದ ಎಲ್ಲ ಅಂಗಗಳನ್ನು ದೇವರು ಕೊಟ್ಟು ದಯಪಾಲಿಸಿ ನೀನು ಕಳಿಸಿದ್ದಾನೆ. ಅಲ್ಲಿ IAS ಆಗಿರೋನಿಗೆ ಏನೋ ವಿಶೇಷವಾದ ಮೆದುಳು ಹಾಕಿದಾನ, ಅವನಿಗೂ ಅದೇ ನಿನಗೂ ಅದೇ. ನೀನು ಓದು ಪಾಸ್ ಆಯ್ತಿ ಅಂದರೆ, ಸರ್ ನಾನು ಓದ್ತಾ ಇದ್ದೀನಿ ಸರ್ ಅಂದರೆ. ಅದೆಲ್ಲ ಓದು ಅಂದರೆ IAS ಪಾಸ್ ಮಾಡಬೇಕು ಅನ್ನೋರು ಓದಬೇಕಾದ ವಿಧಾನ ಹೇಳ್ತೀನಿ ಕೇಳು ಅಂತ. ಅವ್ರು ಸರ್ ಹೇಳಿ ಇಲ್ಲ, ಆದರೆ ಪಾಲಿಸ್ತೀಯ ನೀನು? ನಾನು ಪಾಲಿಸ್ತೀನಿ ಸರ್. ಅವರು ಆಗ ನೋಡು, ಪ್ರಾಮಾಣಿಕವಾಗಿ ಹೇಳು ನಾನು ಪಾಲಿಸ್ತೀನಿ ಅಂತ. ನೀನು ಪಾಸ್ ಆಗದೆ ನಾನು ಕೇಳು ಅಂತ. ಇದು ನಡೆದ ಘಟನೆ. ಅವನು ನನಗೆ ದೂರದವನು ಅವ್ನು ಪರಿಚಯ ಇಲ್ಲ. ಮಂಡ್ಯ ಜಿಲ್ಲೆ ನೀನು ತಿಳಿದ ಯಾವ ಮನೆ ಗೊತ್ತಿಲ್ಲ. ಸರಿ, ಅವನು ಹೇಳಿ ಸರ್ ಅಂತ. ನೀನು ಬೆಳಿಗ್ಗೆ 4 ಗಂಟೆಗೆ ಹೇಳಬೇಕು, ಅದು ಅಮೃತ ಗಳಿಗೆ ಅಂತ. ನೀನು 7:30-8 ನೀವು ನಿಮ್ಮ ಮಕ್ಕಳಿಗೂ ಇದು ಅನ್ವಯಿಸುತ್ತೆ ತಿಳ್ಕೊಳ್ಳಿ. 7:30-8 ಗಂಟೆ ಗಂಟೆ ಓದಬೇಕು. ಆದರೆ ಒಂದೇ ಸಾರಿ 4 ಗಂಟೆಗೆ ಹೇಳ್ಬೇಡ. 8 ಗಂಟೆಯಿಂದ 7:30, 7, 6:30, 6 ಬಂದು ಒಂದು ತಿಂಗಳಲ್ಲಿ ನೀನು 4 ಗಂಟೆ ಕೂರಿಸ್ಕೊ. ನಿನ್ನ ಮೈಂಡೆಲ್ಲ ಸೆಟ್ ಮಾಡ್ಕೊ. ನೀನು ಎಷ್ಟು ವರ್ಷ ಓದಬೇಕು? 2-3 ವರ್ಷ ಓದ್ರೆ ಸಾಕಾಗಿಲ್ಲ. ಕನಿಷ್ಠ ಅಂದರೆ 5 ವರ್ಷಗಳ ಕಾಲ ಓದಬೇಕು ನೀನು. ನೀನು ಮೊದಲು ಇಂಪಾರ್ಟೆಂಟ್ ಅಂದರೆ ಅದನ್ನು ಓದ್ಕೋ. ಅನಂತರ ಏನಿದೆ ಜನರಲ್ ಎಲ್ಲ ಸ್ಟಡಿ ಮಾಡು. 5 ವರ್ಷ ಓದಿದ್ರೆ ನೀನು ಎಲ್ಲಿ ಬೇಕಾದ್ರೆ ಆನ್ಸರ್ ಮಾಡ್ತೀಯ. ಅದರಲ್ಲಿ ನಿನ್ನ ನಿಷ್ಠೆ ಇರಬೇಕು, ಪ್ರಾಮಾಣಿಕತೆಯಿಂದ ಓದೋದಿಲ್ಲ. ಅಥವಾ ಹಾಗೆ ಬರುವ ಎಲ್ಲ ಓದ್ಕೊಳ್ವಾ, ಹೋಗುವ, ಬೇರೆಲ್ಲ ನಾವು ನೆರೆಯನ್ನು ಮಾಡುವ. ನನಗೇನು ವಿಷಯ ಹೇಳ್ತಿರ್ಲಿಲ್ಲ. ಈಗ ಒಂದು 6 ತಿಂಗಳಲ್ಲಿ ಒಂದು ಫೋನ್ ಬಂತು, ಸರ್ ನನಗೆ ಕಣ್ಣಲ್ಲಿ ನೀರು ಬರ್ತದೆ ಸರ್. ಅಲ್ಲಯ್ಯ, ನೀನು ಏನು ಹೇಳ್ತಾ ಇಲ್ಲ, ಕಣ್ಣಲ್ಲಿ ನೀರು ಬಂತು ಅಂದ್ರೆ ನಾನೇನು ಹೇಳಲಿ ನಾನು ಅಂದರು. ಸರ್ ಏನು ಹೇಳಲಿ ಸರ್ ಅಂತ ಹೇಳ್ಬೇಕಲ್ಲ, ವಿಷಯ ಹೇಳಿದ್ರೆ ನನಗೇನಪ್ಪ ಗೊತ್ತಾಗುತ್ತೆ. ಇದು ನಾನು IPS ಇದಕ್ಕೆ ನಾನು ಅಟೆಂಡ್ ಮಾಡಿದ್ದೆ ಸರ್. ನನಗೆ ಇಂಟ್ರ್ಯೂ ಇತ್ತು ಸರ್, ಇಂಟ್ರ್ಯೂಗೆ ಹೋಗಿ ಅಟೆಂಡ್ ಮಾಡಿದೆ. ಆಯಿತು ಸರ್, ನನಗೆ IAS ಪಾಸ್ ಆಗಿದ್ದೀನಿ, ನಾನು ಈಗ ಇದು ಮಾಡ್ತಾ ಇದ್ದೀನಿ ಸರ್, ಅದು ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸರ್. ನನಗೆ ಒಂದು ಕುತೂಹಲ ಇತ್ತು, ನಿನ್ನ ಅಲ್ಲೇನು ಕೇಳಿದ್ರಪ್ಪ, ಏನು ಆನ್ಸರ್ ಮಾಡಿದೆ ಅಂತ. ಸರ್ ನೀವು ಹೇಳಿದ್ರಲ್ಲ ಸರ್, ನೀನು ಮೊದಲು ಒಂದು 5.5 ಅಡಿ 6 ಅಡಿದು ಒಂದು ನಿಲುವು ಗನ್ನಡಿ ತಗೋ. ನೀನು ನಮ್ಮ ಕನ್ನಡ ಭಾಷೆ ಅನ್ನೋದನ್ನು ನಾವು ನಮ್ಮ ಕುಟುಂಬ, ನಮ್ಮ ಜನತೆ, ನಮ್ಮ ವ್ಯವಹಾರಕ್ಕೆ ಎಂದೂ ಮರಿಬಾರ್ದು. ಮಾಡಿದ್ರೆ ತಾಯಿಗೆ ದ್ರೋಹ ಬಗ್ದಂಗೆ. ಆದರೆ ಇಂಗ್ಲೀಷ್ ವ್ಯಾವಹಾರಿಕ ಭಾಷೆ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಓಡಾಡೋದು, ಅದನ್ನು ಫ್ಲೂಯೆಂಟಾಗಿ ಮಾತಾಡೋದನ್ನು ಕಲ್ತ್ಕೋ. ನೀನು ಕನ್ನಡಿಗರ ಮುಂದೆ ನಿಂತ್ಕೊಂಡು 5 ಬಾರಿ ಓದು, ಅದನ್ನು ಮತ್ತೆ ಮತ್ತೆ ರಿಪೀಟ್ ಮಾಡು.
ಎಲ್ಲ ನೀನು ಮಾಡು ನೀನು ಪಾಸ್ ಆಗದೆ ಕೇಳು ಅಂತ ಹೇಳಿದೆ. ನೀವು ಹೇಳ್ದಂಗೆ ಎಲ್ಲ ಮಾಡಿದ್ದೆ ಸರ್. ಅವ್ರಿಗೆ ಹೋದೆ, ವಿನಯದಿಂದ ನಮಸ್ಕಾರ ಮಾಡಿದೆ. ಅವರು ಫಸ್ಟ್ ಕೂರು ಅಂದರು, ನಾನಿಲ್ಲ ಅಂದೆ. ಕೂರಪ್ಪ ಅಂತ ತಿರ್ಗಿ ಮತ್ತೆ ಹೇಳೋಕ್ಕೆ ಹೋದೆ ಸರ್. ಎಲ್ಲ ಪ್ರಶ್ನೆಗೂ ಪ್ರಾಮಾಣಿಕವಾಗಿ ಭಾಳ ಸ್ಪಷ್ಟವಾಗಿ ಆನ್ಸರ್ ಮಾಡಿದೆ ಸರ್. ಅವರೆಲ್ಲ ಇದಾಗಿ ಹೋಗಪ್ಪ ಆಯಿತು ನಿಂದು ಚೆನ್ನಾಗಿ ಮಾಡಿದ್ದೆ ಹೋಗಪ್ಪ ಅಂದರು. ನಾನು ಸುಮ್ಮನಾಗಲಿಲ್ಲ ಸರ್. ಹೋಗಿ ಅವರ ಕಾಲು ಹಿಡ್ಕೊಳ್ಳೋಕೆ ನೀನು ಮಾಡ್ತಾರ IPS ಅಧಿಕಾರಿ ಅದೆಲ್ಲ ಮಾಡಬಾರ್ದು, ನೀನು ಹೊರಡೋದು ಅಂತ. ಇಲ್ಲ ಸರ್, ನಾನು IPS ಆಗಲೇಬೇಕು ಅಂತ ನಾನು ಪಣ ಕಟ್ಟಿದ್ದೀನಿ ಸರ್. ಇನ್ನೂ ಏನಾರ ಕ್ವಶನ್ ಕೇಳಿ ಸರ್ ಅನ್ನಂತೆ. ಆ 3 ಜನ ತ್ರಿಮೂರ್ತಿಗಳು ಕುಂತಿದ್ದರು ಅಂದ್ರಂತೆ. ಒಬ್ಬರು ಮುಖ ಒಬ್ಬರು ನೋಡ್ಕೊಂಡು ಹೇಳಿದ್ರಂತೆ, ನೋಡ್ರಿ ಸವಾಲಾಗ್ತಾ ಇದ್ದೀರಿ, ಇವ್ರು ಯಾರೋ ಒಬ್ಬ ನೋಡ್ರಿ ಸವಾಲಾಗ್ತಾ ಇದ್ದೀರಿ ನೋಡ್ರಿ ಅಂತ. ಆಗ ಹೇಳ್ತೀವಿ ನೀವೇನಾರ ಕೇಳಿ ಸರ್ ಅಂತೆ. ಅವ್ರ ಅದೃಷ್ಟ ದುರಾದೃಷ್ಟ ಅವ್ರು ಕೇಳಿದವೆಲ್ಲ ಗೊತ್ತಿರ್ತ ಮತ್ತೆ 5 ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡಿದಂತೆ. ಅವ್ರದ್ದು ಮೇಲೆ ಇರ್ತದ 3 ಜನ ಮುಖ ನೋಡ್ಕೊಂಬಿಟ್ಟೆ ಸೆಲೆಕ್ಟ್ ಮಾಡಿ ಅಂದ್ಬಿಟ್ರಂತೆ. ಸೆಲೆಕ್ಟ್ ಮಾಡಿದಂತೆ. ಅಲ್ಲೇ ಬಿದ್ದಿವಾಗಲಿ ಹೊರಗಡೆ ಬರ್ತೇನೆ. ಸ್ನೇಹಿತರೆ, ಇದು ಯಾಕೆ ಹೇಳಿದೆ ಅಂದರೆ, ನಮ್ಮದು ಒಂದು ರೀತಿ ತೋಳ್ಬಲ ಅಂತ ಇತ್ತು. ರಾಜ ಮಹಾರಾಜರು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯ ಇತ್ತು. ಪ್ರಪಂಚದಲ್ಲಿ 3,000 ಭಾಷೆಗಳಿವೆ ಸ್ನೇಹಿತರೆ, 3,000 ಭಾಷೆಗಳು. ಆ 3,000 ಭಾಷೆಗಳಲ್ಲಿ ನನ್ನ ಕನ್ನಡ 20-22ನೇ ಸ್ಥಾನ ಬಂದಿದೆ ಅಂತ ತಜ್ಞರು ಹೇಳ್ತಾರೆ. ಇನ್ನೂ ಕೆಲವರು ಹೇಳ್ತಾರೆ ಇದು 3-4ನೇ ಸ್ಥಾನದಲ್ಲಿದೆ ಅಂತ. ಅಂಥ ಅದ್ಭುತವಾದಂಥ ಕನ್ನಡ, ಅಂಥ ಕನ್ನಡವನ್ನು ನಾವೇ ಉಳಿಸ್ಕೊಳ್ದೆ ಹೋದ್ರೆ ನಾವು ಏನು ಮಾಡೋದು? ಯಾವುದೋ ಒಂದು ನವಂಬರ್ ತಿಂಗಳು ಬಂತು 1ರಿಂದ 31ರವರೆಗೆ ಎಲ್ಲ ಕಡೆ ನಾವು ಕನ್ನಡವನ್ನು ಇದು ಮಾಡಿ ಅನಂತರ ನಾವು ಅದನ್ನೇ ಮರೆತು ಬಿಟ್ರೆ ಏನು ಮಾಡೋದು? ಆದ್ದರಿಂದ ಪ್ರತಿಯೊಬ್ಬರೂ ಒಂದು ಪ್ರಮಾಣ ಮಾಡಿ, ವ್ಯವಹಾರಗಳನ್ನು ಕನ್ನಡದಲ್ಲೇ ಮಾಡಿ, ನಿಮಗೆ ಕಾಗದ ಪತ್ರಗಳನ್ನು ಕನ್ನಡದಲ್ಲೇ ಬರೀರಿ. ಯಾಕೆಂದ್ರೆ ನಮ್ಮ ಭಾಷೆ ನಾವು ಮಾತಾಡ್ದೇನೆ ಅಮೇರಿಕದಲ್ಲೋ ಇಂಗ್ಲೆಂಡಲ್ಲೋ ಅವರು ಮಾಡ್ತಾರೆ. ಅದಾಗಬಾರ್ದು ಅಂದರೆ ನಾವು ಒಂದು ನಿಲುವನ್ನು ಇದು ಮಾಡೋದು. ಯಾಕೆಂದರೆ ನಮ್ಮ ತಾಯಿ ಅವಳು ಹಳ್ಳಿ ಅಂತ ನಮ್ಮ ತಾಯಿ ಅಂತ ನಾವು ಹೇಳಿಕ್ಕಾಗುತ್ತಾ? ಅವಳು ಎಷ್ಟೇ ಇದಾಗಿದ್ರು ಅವಳು ತಾಯಿ ನನ್ನ ತಾಯಿನೇ ನೆತ್ತು ಒತ್ತು ಸಾಕಿ ಸರಿದಂಥವಳು. ಆದ್ದರಿಂದ ಭಾಷೆನೂ ಹಾಗೇನೆ. ನಮ್ಮ ಭಾಷೆಯನ್ನು ಉಳಿಸೋದಕ್ಕೆ ನಾವು ಪ್ರಯತ್ನ ಮಾಡೋದ. ನೀವೆಲ್ಲ ಭಾಷೆನೂ ಕಲೀರಿ, ಅದೇನೂ ಇಲ್ಲ ವ್ಯಾವಹಾರಿಕವಾಗಿ. ಆದರೆ ನನ್ನ ಭಾಷೆಯನ್ನು ಪ್ರೀತಿಸಿದರೆ ಬೇರೆ ಭಾಷೆಯನ್ನು ಮಾತಾಡೋದು ಬೇಡ. ಏಕೆಂದರೆ ಅಂಥ ಅದ್ಭುತತೆ ನಮ್ಮ ಭಾಷೆಯಲ್ಲಿದೆ. ನಾನು ನೇರವಾಗಿ ಮತ್ತೆ ಹೇಳ್ತೀನಿ, ನಿಮಗೆ 4ನೇ ಶತಮಾನದ ಅಲ್ಮಡಿ ಶಾಸನ ನಮಗೆ ಇಲ್ಲಿ ಗಂಟ ಸಿಕ್ಕಿರ್ತಕ್ಕಂಥ ಒಂದು ಪೂರಕವಾದಂಥ ಇದು. ಅಲ್ಲಿಂದ ಈಗಾಗಲೇ ನಮ್ಮ ಅಮ್ಮಂದಿರು ಹೇಳ್ತಾ ಇದ್ರು, 8ನೇ ಶತಮಾನದಲ್ಲಿದ್ದ ಕವಿರಾಜ ಮಾರ್ಗಕಾರ, ಆ ಕವಿರಾಜ ಮಾರ್ಗಕಾರನಿಂದ ಇದ್ದಂಥ ಲಕ್ಷಣ ಗ್ರಂಥ ಕವಿರಾಜ ಮಾರ್ಗ ಅಲ್ಲಿಂದ ಶುರುವಾಗುತ್ತೆ. ನಮಗೆ ಸಿಕ್ಕಿರೋ ಲಕ್ಷಣ ಗ್ರಂಥ ಅದು ಅಲ್ಲಿಂದ ಶುರುವಾಗುತ್ತದೆ. ನಿಮಗೆ ಪಂಪ, ಪನ್ನ, ರನ್ನ, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ನಿಮಗೆ ಆ ಕಾಲದ 12ನೇ ಶತಮಾನದಲ್ಲಿ ಬಂದಂಥ ಒಂದು ವಚನ ಸಾಹಿತ್ಯ ನೀವು ಇಡೀ ಪ್ರಪಂಚದ ಯಾವ ಭಾಷೆಗಳಿಗೂ ಸಿಕ್ಕದ 12ನೇ ಶತಮಾನದಲ್ಲಿ ಎಂತೆಂಥ ಅದ್ಭುತವಾಗಿದೆ. ಓದ್ಬೇಕ್ರಿ ನಾವು. ಅದನ್ನೆಲ್ಲ ಓದಿದಾಗ ಮಾತ್ರ ನಮ್ಮ ಮನಸ್ಸಿಗೆ ಒಂದು ಇದಾಗುತ್ತೆ. ಅದನ್ನು ನಾವು ಕಳ್ಕೊಳ್ಳೋದು ಬೇಡ. ನೀವು ಎಷ್ಟೇ ದೊಡ್ಡವರಾಗಿರಿ, ಎಷ್ಟೇ IAS ಮಾಡಿರಿ, ಏನೇ ಮಾಡಿರಿ, ನೀವು ಕನ್ನಡದವರು ಕನ್ನಡದಲ್ಲಿರ್ತಕ್ಕಂಥ ಅಪರೂಪದ ಪುಸ್ತಕಗಳನ್ನು ಓದ್ತಿದ್ರೆ ಎಷ್ಟೊಂದು ಇದಾಯ್ತದೆ. ನೀವು ಯಾರನ್ನಾದ್ರೂ ಕುವೆಂಪುಗಳ 2 ಪುಸ್ತಕ ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಓದಿ ನೋಡಿದ್ರೆ ಆ ಆನಂದನ ಇದನ್ನು ಒಂದು ದಿನಕ್ಕೆ 10 ಪೇಜ್ ಓದಿ. ಅದನ್ನು ಮಾಡಿ ನೀವು ಯಾವುದನ್ನೇ ಓದಿ. ನಿಮಗೆ HL ನಾಗೇಗೌಡರ ದೊಡ್ಡ ಮನೆ,